ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ಕೆಲವು ಅಪರೂಪದ ಹಣ್ಣುಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಹಣ್ಣು ನೆನಪಾಗ್ತಾ ಇದೆ, ಎಲಚಿ ಹಣ್ಣು. ಅದನ್ನು ಬೋರೆ ಹಣ್ಣು ಅಂತಲೂ ಕರೀತಾರೆ. ಶಬರಿ ರಾಮನಿಗೆ ಕೊಟ್ಟಿದ್ದು ಇದೇ ಬೋರೆ ಹಣ್ಣು ಅಂತ ರಾಮಾಯಣದಲ್ಲಿ ಉಲ್ಲೇಖನೂ ಇದೆ. ಇದು ಗೋಲಿ ಆಕಾರದಲ್ಲಿರುತ್ತೆ. ಒಂಥರ ಕಂದು ಬಣ್ಣಕ್ಕೆ, ಹಣ್ಣಾದ ಮೇಲೆ ಕಂದು ಬಣ್ಣಕ್ಕೆ ಇರುತ್ತೆ. ಭಾಳ ರುಚಿಯಾದ ಹಣ್ಣು, ಒಂಥರ ಹುಳಿ ಮತ್ತು ಸಿಹಿ ಇರೋವಂಥ ಹಣ್ಣು. ತೀರಾ ಹಣ್ಣಾದ ಮೇಲೆ ಅದರಲ್ಲಿ ಸಣ್ಣ ಹುಳುಗಳು ಕಾಣಿಸ್ಕೊಳ್ಳೋದು ಉಂಟು. ಇಂಥ ಎಲಚಿ ಹಣ್ಣು ಅದು ಒಂದು ಸಣ್ಣ ರೀತಿಯ ಮರ ಇರ್ತಿತ್ತು. ಆ ಮರದಲ್ಲೇ ಬೆಳೀತಾ ಇತ್ತದು. ಆ ಗಿಡದಲ್ಲಿ ಮುಳ್ಳುಗಳು ಇರ್ತಾಯಿತ್ತು. ಮಧ್ಯದಲ್ಲಿ ಈ ಒಂದೊಂದು ಬಳ್ಳಿಯ ಒಂದು ಗೇಣು ಅಂತೀವಿ. ಆ ಇದರಲ್ಲಿ 2, 3, 4 ಹಿಂಗೆ ಮಧ್ಯೆ ಬಿಡ್ತಾ ಇತ್ತದು ಹಣ್ಣು. ಆ ಹಣ್ಣನ್ನು ನಾವು ಯಥೇಚ್ಛವಾಗಿ ತಿಂದಿದ್ದೀವಿ. ನಮಗೆ ಈ ದನ ಕರು ಕುರಿಗಳನ್ನ ಹೊಡ್ಕೊಂಡು ಹೋದಾಗ ಈ ಥರದೇ ಏನಾದರೂ ಹುಡ್ಕೋವಂಥ ಸ್ವಭಾವ. ಏನು ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಏನು ಸಿಕ್ಕಿದ್ರು ಅದನ್ನು ಬಾಯಿಗೆ ಹಾಕ್ಕೊಳ್ಳೋದೆ, ತಿಂತಾ ಇರೋದೆ. ಇನ್ನೇನಾಗ ನಮಗೆ ಬೇರೆ ಮನೋರಂಜನೆಯೂ ಇರಲ್ಲ. ಹಾಗಾಗಿ ಯಾರಾದರೂ ಜೊತೆಯಲ್ಲಿದ್ದರೆ ಹರಟೆ, ಇಲ್ಲ ಅಂದರೆ ಈ ಥರದ್ದು ಏನಾದರೂ ಹುಡುಕೋದು, ತಿನ್ನೋದು. ಆದರೆ ಈ ಎಲಚಿ ಹಣ್ಣು ಸಹ ತುಂಬ ಆಯುರ್ವೇದಿಕ್ ಔಷಧಿಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಇತ್ತೀಚೆಗೆಲ್ಲ ಓದಿದೆ. BP, ಶುಗರು ಮತ್ತು ಬೇರೆ ಕಾಯಿಲೆಗಳಿಗೂ ಉಪಯೋಗ ಆಗುತ್ತೆ. ಇದರ ಎಲಚಿ ಹಣ್ಣಿನ ಎಲೆಗಳು ತಿಂದರೆ ಶುಗರ್ ಕಡಿಮೆ ಆಗಿಬಿಡುತ್ತೆ ಅಂತ ಎಲ್ಲ ಕೇಳಿದ್ದು ಇತ್ತೀಚೆಗೆ ನೆನಪು ನನಗೆ. ಏನೇ ಆದ್ರೂ ಈ ಯಾವುದೇ ಔಷಧಿ ಇದು ಶುಗರ್ಗೆ ಒಳ್ಳೆಯದು, ಇದು BP ಒಳ್ಳೆಯದು, ಇದು ಅದಕ್ಕೊಳ್ಳೋದು ಇದಕ್ಕೊಳ್ಳೋದು ಅಂತ ನಾವು ತಿಂತಾ ಇರಲಿಲ್ಲ. ರುಚಿಗೆ ತಿಂತಾಯಿದ್ವಿ, ಚೆನ್ನಾಗಿದೆ ಅಂತ ತಿಂತಾಯಿದ್ವಿ ಅಷ್ಟೇ. ಈಗೆಲ್ಲ ನಾವು 50 ವರ್ಷನೇ ಆಯಿತೋ ಏನೋ ಅದು ತಿಂದು ಇತ್ತೀಚೆಗೆ ನಮಗೆ ಅವೆಲ್ಲ ಸಿಗೋದು ಇಲ್ಲ. ಈ ಸಿಟಿಯಲ್ಲೂ ಕೆಲವು ಕಡೆ ಈ ಸಣ್ಣ ತಳ್ಳೋ ಗಾಡಿಗಳಲ್ಲಿ ಮಾರ್ತಾ ಇರ್ತಾರೆ. ಅಪರೂಪಕ್ಕೆ ನಾನು ನೋಡಿದ್ದೀನಿ, 1-2 ಸರಿ ಕೊಂಡು ಇದ್ದೀನಿ ಎಲಚಿ ಹಣ್ಣುಗಳನ್ನು. ಆದರೆ ತೀರಾ ಏನು ಕಡಲೆಕಾಯಿ ಥರ ಏನು ಎಲ್ಲೂ ಬೀದಿಯಲ್ಲೆಲ್ಲ ಮಾರಲ್ಲ. ಅಪರೂಪಕ್ಕೆ ಒಂದೊಂದು ಸರಿ ಈ ಶಾಲೆಯ ಪರಿಸರದಲ್ಲಿ ಸ್ವಲ್ಪ ಎಲಚಿ ಹಣ್ಣುಗಳನ್ನ, ಕಡಲೆಕಾಯಿ, ಎಲಚಿ ಹಣ್ಣು, ಸೀಬೆಕಾಯಿಗಳನ್ನ ಒಂದು ಗಾಡಿಯಲ್ಲಿ ಮಾರೋದನ್ನ ನಾನು ಗಮನಿಸಿದ್ದೀನಿ.